ಮನಸ್ಸನ್ನ ಸ್ಕ್ಯಾನ್ ಮಾಡೋ ಮಷೀನ್ ಆಗಲಿ ಟೆಕ್ನಾಲಜಿ ಇನ್ನೂ ಬಂದಿಲ್ಲ ಆ್ಯಂಡ್ ಬರೋದು ಇಲ್ಲ. ಯಾಕೆ ಗೊತ್ತಾ? ಯಾಕಂದರೆ ನಮ್ಮ ಮನಸ್ಸುಗಳು ಅಷ್ಟು ಕಾಂಪ್ಲೆಕ್ಸ್ ಆಗಿರುತ್ತೆ, ನಿಗೂಢವಾಗಿರುತ್ತೆ. ನೀನೇನು ಹೆಜ್ಜೆ ಬೇಕಾದರೆ ಕಂಡುಹಿಡಿಬೋದು, ಆದರೆ ಇನ್ನೊಬ್ಬರ ಮನಸ್ಸೊಳಗೆ ಏನು ನಡೀತಿದೆ ಅನ್ನೋದನ್ನ ಕಂಡುಹಿಡಿಯೋದಕ್ಕಾಗೋದೇ ಇಲ್ಲ. ಇಲ್ಲಿ ಮುಖಗಳಿಗಿಂತ ಮುಖವಾಡಗಳೇ ಜಾಸ್ತಿ. ನೋಡು, ಈ ಥರ ಇಂಡೈರೆಕ್ಟಾಗಿ ಮಾತಾಡೋದು ಬಿಟ್ಟು ಏನೇ ಹೇಳಬೇಕಾದ್ರೂ ಡೈರೆಕ್ಟಾಗಿ ಹೇಳು. ಡೈರೆಕ್ಟಾಗಿ ಹೇಳ? ಸರಿ, ಹಾಗಾದ್ರೆ ನೀವೇನನ್ನೋದು ನನಗೆ ಗೊತ್ತಾಗಿದೆ ಅಂತ. ಇಷ್ಟು ದಿನ ನೀವು ಎಂಥವ್ರು ಅಂತ ಒಂದು ಸಣ್ಣ ಅಂದಾಜಿತ್ತು, ಆದರೆ ಈಗೆಲ್ಲ ಕ್ಲಿಯರ್ ಆಗಿದೆ. ಏನು ನಿನ್ನ ಮಾತಿನ ಅರ್ಥ ಆಗಿಲ್ವಾ? ಬಿಡಿಸಿ ಹೇಳ್ತೀನಿ. ನೀವು ಅಮೃತದ ಲೇಬಲ್ ಹಾಕಿರೋ ವಿಷ. ದಿವಾನ್ ಮನೆತನಕ್ಕೆ ಹಿಡಿದಿರೋ ಗೆದ್ಲು ನೀವು ಅಂತ ಗೊತ್ತಾಯ್ತು. ಏನಾಗಿದೆ ನಿನಗೆ? ಯಾಕೆ ಏನೇನೋ ಮಾತಾಡ್ತಾ ಇದೀಯಾ? ಇರೋ ವಿಷಯನೇ ಹೇಳ್ತಿದ್ದೀನತ್ತೆ. ನಾನು ಹೇಳ್ತಿರೋದಲ್ಲಿ ಸುಳ್ಳೇನಿದೆ? ನಾನು ಹೇಳ್ತಿರೋದು ಸತ್ಯ ಅಂತ ನಿಮಗೂ ಗೊತ್ತು. ನಾನು ಹೇಳೋದೇನು ಬಿಡಿ, ನೀವೇನು ಅಂತ ನಿಮಗೆ ಚೆನ್ನಾಗಿ ಗೊತ್ತಲ್ವಾ? ಸತ್ಯ ಅನ್ನೋದು ಬೆಂಕಿ ಥರ. ಅದನ್ನ ತುಂಬ ದಿನ ಮುಚ್ಚಿಡೋದಕ್ಕಾಗಲ್ಲ. ಒಂದಲ್ಲ ಒಂದಿನ ಹೊಗೆ ಆಡುತ್ತೆ. ಬೆಂಕಿ ಆಚೆ ಬಂದೇ ಬರುತ್ತೆ. ಯಾರು ಸತ್ಯನ ಮುಚ್ಚಿಟ್ಟಿರ್ತಾರೋ ಅವ್ರನ್ನೇ ಮೊದಲು ಸುಡುತ್ತೆ. ಯಾಕೆ ಈ ರೀತಿ ಏನೇನೋ ಮಾತಾಡ್ತಾ ಇದೆಯಾ? ಮಾತು ಬರುತ್ತೆ ಅಂತ ಏನೇನೋ ಮಾತಾಡೋದಲ್ಲ. ಯಾರ ಹತ್ರ ಮಾತಾಡ್ತಾ ಇದೆಯಾ ಅಂತ ಗೊತ್ತು ತಾನೆ. ಸ್ವಲ್ಪ ನೋಡ್ಕೊಂಡು ಮಾತಾಡು. ನಾನು ತುಂಬ ನೋಡ್ಬಿಟ್ಟಿದ್ದೀನತ್ತೆ. ಈಗ ನೀವು ನೋಡ್ಬೇಕಾಗಿರೋದು. ಇದರ ಅರ್ಥ ಏನಂತ ಗೊತ್ತಾತ್ತೆ? ಏನಿದು? ಯಾರಿದನ್ನ ಬರ್ದಿದ್ದು? ನನ್ನ ಅತ್ತೆ, ಗೌತಮ್ ಅವ್ರ ನಿಜವಾದ ತಾಯಿ ಭಾಗ್ಯ ಅತ್ತೆ. ಪಾಸಿಟಿವ್ ಆಗಿರಿ, ಖುಷಿಯಾಗಿರಿ, ಆರಾಮಾಗಿರಿ. ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ. ಹೌದು ಮಲ್ಲಿಯವರೇ, ನೀವು ಯಾವತ್ತೂ ಒಂಟಿ ಅಲ್ಲ. ನಾವ್ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಕೊಡಲ್ಲ. ಪ್ಲೀಸ್, ನೀವು ಮನೆಯಿಂದ ಆಚೆ ಹೋಗೋ ಥಾಟಿನ ತಲೆಯಿಂದ ಆಚೆ ತೆಗ್ದಾಕಿ ಫಸ್ಟು. ಹಾಂ, ಕರೆಕ್ಟು. ಫಸ್ಟು ಮನೆ ಬಿಟ್ಟು ಹೋಗೋ ಥಾಟ್ನ ನಿಮ್ಮ ತಲೆಯಿಂದ ತೆಗ್ದಾಕಿ. ಈಗ ಪ್ಯಾಕ್ ಮಾಡಿಟ್ಟಿರೋ ಬಟ್ಟೆನ ತೆಗೆದು ಬೀರ್ಗಿಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ, ನಿಮ್ಮ ತಲೆಯಲ್ಲಿ ಬೇಜಾರಿದೆಯಲ್ಲ ಅದನ್ನ ತೆಗೆದು ಹೊರಗಡೆ ಹಾಕಿ. ನೀವು ಯಾವತ್ತೂ ಇಲ್ಲೇ ಇರ್ಬೇಕು ನಮ್ಮ ಜೊತೆ. ಸರಿ, ನೀವಿಬ್ರು ಇಷ್ಟು ಹೇಳಿದ್ಮೇಲೆ ನನಗೂ ಧೈರ್ಯ ಬರ್ತಾ ಇದೆ. ನಾ ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತೀನಿ. ದ್ಯಾಟ್ಸ್ ಎ ಸ್ಪಿರಿಟ್. ಸರಿ, ಈಗ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿರಲ್ಲ, ಫಸ್ಟ್ ಆ ಬಟ್ಟೆನ ತೆಗೆದು ಬೀರ್ಗಿಡಿ. ಆಮೇಲೆ ಯಾರಾದರೂ ನೋಡಿದ್ರೆ ಫುಲ್ ಕಾಂಟ್ರವರ್ಸಿ ಆಗಿಬಿಡುತ್ತೆ. ಎಲ್ಲ ಹೊರಗೆ ತೆಗಿತೀನಿ. ನಾನು ಏನು ಮಾಡಬಲ್ಲೆ ಅಂತ ಈಗ ನಿನಗೆ ತೋರಿಸ್ತೀನಿ. ನಿನ್ನ ಗೌತಮ್ನ ಒಂದಾಗಿರೋದಕ್ಕೆ ನಾನು ಬಿಡಲ್ಲ. ನೀವಿಬ್ರು ಅದು ಹೇಗೆ ಒಂದಾಗಿರ್ತೀರೋ ನಾನು ನೋಡೇ ಬಿಡ್ತೀನಿ. ನೀನು ಯುದ್ಧನ ಡಿಕ್ಲೇರ್ ಮಾಡಿದ್ಯಾ, ನಾನು ಅದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ತೀನಿ. ನಾನು ಏನು ಅಂತ ನಿನಗೆ ಗೊತ್ತಾಗಿದೆಯಲ್ಲ.
ಇದು ನನ್ನ ಓಪನ್ ಚಾಲೆಂಜ್. ಇದೆಲ್ಲ ತಗೊಂಡೋಗಿ ಗೌತಮ್ ಹತ್ರ ಹೇಳು. ನೋಡೋಣ ಅವನು ನಿನ್ನನ್ನು ನಂಬ್ತಾನ ಅಥವಾ ನನ್ನನ್ನು ನಂಬ್ತಾನ ಅಂತ ನೋಡೇ ಬಿಡೋಣ. ನೀನು ಗೌತಮ್ನ ಬರೀ 3 ವರ್ಷದಿಂದ ನೋಡ್ತಾ ಇದೆಯಾ, ಆದರೆ ನಾನು 25 ವರ್ಷದಿಂದ ನೋಡ್ತಾ ಇದ್ದೀನಿ. ಅವನನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅವನು ನನ್ನ ಮುಂದೆ ಕೀಲಿ ಕೊಟ್ಟ ಬೊಂಬೆ ಥರ. ನಾನು ಹೇಗೆ ಆಡಿಸ್ತೀನೋ ಅವನು ಹಾಗೇ ಆಡ್ತಾನೆ. ನನ್ನ ತಾಳಕ್ಕೆ ತಕ್ಕಾಗ ಅವನು ಕುಣಿತಾನೆ. ಅವನಂತರ ಈ ಕಾಲಿಗೆ ಚೈನ್ ಕಟ್ಟಿರೋ ಆನೆ ಥರ. ಚಿಕ್ಕ ವಯಸ್ಸಿಂದ ಅವನಿಗೆ ಚೈನ್ ಹಾಕಿ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ. ಅದನ್ನು ಮೀರಿ ಅವನು ಒಂದು ಹೆಜ್ಜೆನೂ ಮುಂದೆ ಇಡಲ್ಲ. ಸೇಮ್ ಆನೆ ಥರ. ಆ್ಯಕ್ಚುಲಿ ಹೇಳಬೇಕಂದ್ರೆ ಆನೆಗೆ ಆ ಚೈನ್ ಯಾವ ಲೆಕ್ಕನೂ ಇಲ್ಲ. ಅದು ಅದ್ರ ತಲೆಯಲ್ಲಿ ಕೂತ್ಬಿಟ್ಟಿರತ್ತೆ. ನನಗಿಂತ ಆ ಚೈನ್ ಸ್ಟ್ರಾಂಗ್ ಅಂತ. ಅದೇ ಸತ್ಯ ಅಂತ ನಂಬಿರತ್ತೆ. ಆ ಚೈನಿಂದ ಬಿಡಿಸ್ಕೊಳ್ಳೋ ಪ್ರಯತ್ನನೂ ಮಾಡಲ್ಲ. ನಾನು ಗೌತಮ್ನ ಆ ಲೆವೆಲ್ಗೆ ಬ್ರೈನ್ ವಾಶ್ ಮಾಡಿಟ್ಟಿದ್ದೀನಿ.